ಇಡ್ಲಿ ಜೊತೆ ಸಾಂಬಾರು ಚಟ್ನಿ ತಿಳಿ ಸಾರು ಅದಿದು ತಿಂದು ಬೋರ್ ಆಗಿದೆಯಾ? ಇವತ್ತೊಂದು ಹೊಸದರಲ್ಲಿ ಟ್ರೈ ಮಾಡೋಣ, ನೋಡೋಣ ಬರ್ರಿ. ಪಕ್ಕಾ ಹಳ್ಳಿ ಶೈಲಿಯಲ್ಲಿ ಮುಲ್ಲಂಗಿ ಸಾಂಬಾರು ಜೊತೆ ಇಡ್ಲಿ, ಬಟನ್ ಇಡ್ಲಿ ಅಥವಾ ಮಿನಿ ಇಡ್ಲಿ. ಮುಲ್ಲಂಗಿ ಸಾಂಬಾರು ಅನ್ನಕ್ಕೂ ಹೊಂದ್ಕೊಳ್ಳುತ್ತೆ, ಇದು ಮುದ್ದೆಗೂ ಮಾಡ್ಕೋಬೋದು, ರೊಟ್ಟಿಗೂ ಉಣ್ಬೋದು. ಇಡ್ಲಿಗಂತೂ ಹೇಳಿ ಮಾಡಿಸಿದಂಗೆ ಅದ. ಒಂದು ಸರ್ತಿ ಪಕ್ಕಾ ಮಾಡಿ ನೋಡ್ರಿ. ಇದು ಹೆಂಗೆ ಮಾಡೀವಿ, ಇದು ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬರ್ರಿ. ಇದಕ್ಕೆ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕ್ರಿಯೇಟಿವ್ ನಿವನ್ ಚಾನಲ್. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡ್ರಿ. 1 ಕಪ್ ತೊಗರಿ ಬೇಳೆ, 2 ಟಮಾಟಿ ಹಣ್ಣು, 3 ಮುಲ್ಲಂಗಿ, ಆಮೇಲೆ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಇದು ಬೇಳೆ ತೊಳೆದು ಚರಿಗ್ಯಾಗ ಹಾಕಿ ತೊಳೆದು ಕುದಿಯಾಕಿಡೋಣ್ರಿ. ಇಷ್ಟು ಚಂದ ಇರ್ತದೆ ರೀ. ಒಂದು ಸರ್ತಿ ಮಾಡಿ ನೋಡ್ರಿ. ಇದೇನು ಮುಲ್ಲಂಗಿ ಸಾಂಬಾರು ಇಡ್ಲಿ ಜೊತೆ ಅಂತ ಹೇಳಕತ್ತಳ ಅಂತ ಅನ್ಕೋಬೇಡ್ರಿ. ಒಂದು ಕಡೆ ಹುಣಸೆ ಹಣ್ಣು ತೊಳೆದು ನೆನೆಯಕ್ಕೆ ಇಟ್ಟಿದ್ದೀನಿ ರೀ. ಹಾಗೆ ಚರ್ಗಿ ಮೇಲೆ ಇಟ್ಟೀನಿ, ಉಗಾಕ ಬೈತದ ಅಂದ್ರೆ ಕೆಳಗೆ ಬೇಳೆ ಕುದೀತಿರ್ತದಲ್ಲ, ಅದ್ರ ಬಿಸಿ ಹುಣಸೆ ಹಣ್ಣು ಭೀ ಮ್ಯಾಲೆ ಕುದೀತದ್ರಿ. ಇವಾಗ ಟಮಾಟಿ ಹಣ್ಣನ್ನು ಕೊಯ್ದು ಕುದೇ ಬೇಳೆಗೆ ಹಾಕಂಬ್ರಿ. ಅಲ್ಲೇ ಕುದೀತದೆಲ್ಲ, ಒಂದೇ ಕಡೆನೇ ಕುದಿಸ್ಬೋದು. ಕುಕ್ಕರ್ ಇತ್ತಂದ್ರೆ ಕುಕ್ಕರ್ ಇಡ್ರಿ, ನಂಬರ್ ಕುಕ್ಕರ್ ಇಲ್ಲ. ಇದಕ್ಕೆ ಖಾರಕ್ಕೆ ಅನುಗುಣವಾಗಿ ಖಾರ ಹಾಕ್ಕೊಂಡ್ರಿ. ಖಾರ, ಉಪ್ಪು, ಅರಿಶಿಣ ನಾವು ಯಾವಾಗಲೂ ಹಿಂಗೆ ಹಾಕ್ತೀವಿ ರೀ. ಒಬ್ಬೊಬ್ಬರು ಬ್ಯಾಳೆ ಎಲ್ಲ ಕುದ್ದಿ ಆದಮೇಲೆ ಆಮೇಲೆ ಒಗ್ಗರಣೆ ಪಾಣೆ ಹೊಡೆ ಟೈಮಿಗೆ ಹಾಕ್ತಾರೆ, ಅಂದ್ರೆ ಒಗ್ಗರಣೆ ಹಾಕುವಾಗ ಹಾಕ್ತಾರೆ ರೀ. ಹಾಗೆಲ್ಲ ಏನಿಲ್ಲ, ಇದನ್ನು ಅದೇ ಟೇಸ್ಟ್ ಕೊಡ್ತೈತಿ. ಚಿಟಿಕೆ ಅರಿಶಿಣ ಹಾಕ್ಕೊಂಡು, ಅರಿಶಿಣ ಸ್ವಲ್ಪ ಕಡಿಮೆ ಇರಲಿ ರೀ, ಬ್ಯಾಳೆ ಕಲರ್ ಹೋಗಿಸ್ಬಿಡ್ತದಿಲ್ಲ ಅಂದರೆ ಅದನ್ನು ಹೆಚ್ಚಿಗೆ ಬಂದುಬಿಡ್ತೈತಿ. ಇವಾಗ ಬ್ಯಾಳೆ ಕುದ್ದಾದ ಮಗಚೋಣ, ಚಂದ ಇದು ಮಸಿಯೋದು ತೊಗೊಂಡು ಚಂದ ಬ್ಯಾಳೆ ಮಸಿಯೋಣ್ರಿ. ಇದಕ್ಕೆ ಹುಣಸೆ ಹಣ್ಣಿನ ರಸ ಹಿಂಡಿ ತೆಗೆದಿಟ್ಟಿದ್ದೀನಿ ರೀ. ರಸ ಹಾಕ್ಲಕತ್ತೀನಿ. ಟ್ರೈ ಮಾಡಿರಿ, ಮಸ್ತ್ ಇರ್ತೈತಿ. ರುಚಿ ನೋಡಿದ ಮೇಲೇ ಗೊತ್ತಾಗ್ತದೆ. ಒಂದು ಸರ್ತಿ ನೀವು ಪಕ್ಕ ಮಾಡಿ ನೋಡ್ರಿ. ಇಷ್ಟು ಭಾರಿ ಇರ್ತದಂದ್ರೆ ಹೇಳೋಕೆ ಸಾಧ್ಯ ರೀ, ಅಷ್ಟು ಚಂದ ಇರ್ತೈತಿ. ಬ್ಯಾಳೆ ಕುದಿಲಕ್ಕೆ ಇಟ್ಟೀನಿ ರೀ. ಬ್ಯಾಳೆ ಮಳ್ಳಾಕತ್ತದ. ಇದಕ್ಕೊಂದು ಒಗ್ಗರಣೆ ಹಾಕ್ಕೊಂಡು, ಗಮ್ಮತ್ತಿನ ಒಗ್ಗರಣೆ ಅಂತ ಹೇಳ್ತಾರೆ, ಅದು ಗಮ್ಮತ್ತಿನ ಪಾಣೆ ರೀ. ಬೊಗಣಿ ಇಟ್ಟೀನಿ ರೀ ದೊಡ್ಡದು. ಸ್ವಲ್ಪ ಬಾಳೆ ಮಾಡಾಕತ್ತೀನಿ. ಅನ್ನಕ್ಕೂ ಉಣ್ತಾರೆ ನಮ್ಮ ಮನೆಯಲ್ಲಿ. ಪಾಣ್ಯಕ್ಕೆ ನೋಡ್ರಿ, ಬೆಳ್ಳುಳ್ಳಿ ಸೊಪ್ಪೆ ಬಿಡಿಸಿ ಜಜ್ಜಿ ಇಟ್ಕೊಡೀನಿ ರೀ. ಸಾಸಿ ತಿರುಗಿ ಹಾಕ್ಲಕತ್ತೀನಿ ಒಗ್ಗರಣೆಗೆ. ಆಮೇಲೆ ಜಜ್ಜಿದ ಒಗ್ಗರಣೆ ಇದು ಬೆಳ್ಳುಳ್ಳಿ ರೀ ಹಾಕಿ ಸ್ವಲ್ಪ ಹೊತ್ತಿದಂಗೆ ಆಗ್ಬೇಕು ರೀ. ನಿಮಗೆ ಗೊತ್ತಿದೆ, ನನಗೆ ಜರ ಪಾಣೆ ಹೊತ್ತಿದಂಗೆ ಆದ್ರೆ ಭಾಳ ಇಷ್ಟ ಆಗ್ತೈತೆ ಅಂತ ಕರಿಬೇವಿನ ಸೊಪ್ಪು ಇದ್ರೆ ಹಾಕತ್ತೀನಿ ರೀ. ಈಗ ಇದಕ್ಕೆ ಮುಲ್ಲಂಗಿ ಗುಂಡು ಕೊಯ್ದಿಂದ ಮುಲ್ಲಂಗಿ ಹಾಕೋಣ. ಮಾಡಿ ನೋಡಿರಿ. ಇದೇನು ಹಿಂಗದ ಅಂತ ಅನ್ಕೋಬೇಡ್ರಿ. ಒಂದು ಸರ್ತಿ ಮಾಡಿ ನೋಡಿದಾಗಲೇ ಗೊತ್ತಾಗ್ತದೆ. ನೀವು ಮನೆಯಲ್ಲಿ ಇಡ್ಲಿ, ಬಟನ್ ಇಡ್ಲಿ ಮಾಡ್ತೀರಿ, ದೊಡ್ಡ ಇಡ್ಲಿ ಮಾಡ್ತೀರಿ, ಯಾವ ಇಡ್ಲಿಗಾದ್ರೂ ನಡಿತೈತಿ. ನಾನು ಇನ್ನೂ ಇಡ್ಲಿ ಮಾಡಕತ್ತೀನಿ ರೀ, ಬಟನ್ ಇಡ್ಲಿ ಅಂತ. ಸಣ್ಣದಿರ್ತೈತಿ. ಎಣ್ಣೆಗೆ ಸ್ವಲ್ಪ ಮುಲ್ಲಂಗಿ ಕುದ್ದಂಗೆ ಆಗಲ್ರಿ. ಸ್ವಲ್ಪ ಬಾಡ್ಸೋಣ. ಇದಕ್ಕೆ ಎಣ್ಣೆಗೆ ಅರ್ಧ ಕುದ್ದಂಗೆ ಆಗ್ತದೆ. ಇದಕ್ಕೆ ಬ್ಯಾಳೆ ಹಾಕೋಣ. ಮೊದಲೇ ಎಲ್ಲ ರೆಡಿ ಮಾಡಿಟ್ಟು ಬ್ಯಾಳೆ ಹಾಕೋಣ. ನೋಡಿರಿ ಎಷ್ಟು ಚಂದ ಕಾಣ್ಸಕತ್ತದ, ಎಷ್ಟು ಭಾರಿ ಕಾಣಿಸ್ಲತ್ತದಿಲ್ಲ, ಅಷ್ಟೇ ಮಸ್ತ್ ಟೇಸ್ಟ್ ಇರ್ತದೆ. ನೀವು ಒಂದು ಸರ್ತಿ ಮಾಡಿ ನೋಡಿರಿ. ಆಮೇಲೆ ನೀವು ನಂಗೆ ಕಮೆಂಟ್ ಮಾಡಿರಿ. ಮಾಡಿದ್ರೇ ಗೊತ್ತಾಗ್ತದೆ ಟೇಸ್ಟ್ ಹೆಂಗಿರ್ತದಂತ. ಎಲ್ಲರೂ ನನಗೂ ಒಬ್ರು ಕೇಳಿದ್ರು ಮುಲ್ಲಂಗಿ ಸಾಂಬಾರು ಇಡ್ಲಿ ಜೊತೆ ಹೆಂಗೆ ತಿಂತಾರ ಅಂತ. ನಾನು ಅವ್ರಿಗೆ ಹೇಳಿದ್ದೀನಿ, ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ, ಆಮೇಲೆ ಹೇಳ್ರಿ ಅಂತ. ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಂಡ್ರಿ. ಇದು ನಮ್ಮ ಓನರ್ ಆಂಟಿ ಕೊಟ್ಟಿದ್ದು ಸಾಂಬಾರು ಪುಡಿ ಐತಿ. ಭಾರಿ ಅಗ್ದಿ ಟೇಸ್ಟ್ ಅದ, ಭಾರಿ ಮಸ್ತ್ ಐತಿ. ನೀವು MTR ಸಾಂಬಾರು ಪೌಡರ್ನ ಯೂಸ್ ಮಾಡ್ಕೋಬೋದು, ಬಜಾರ್ದಾಗಿಂದ ಯಾವುದಾದ್ರೂ ಸರಿ. ಉಪ್ಪು ಹಾಕ್ಲಕತ್ತೀನಿ ರೀ. ಸ್ವಲ್ಪ ಉಪ್ಪು ರುಚಿ ಕಡಿಮೆ ಇತ್ತು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಉದುರಿಸೋಣ್ರಿ. ಇವಾಗ ಬ್ಯಾಳೆ ರೆಡಿ ಆಯಿತು. ಬ್ಯಾಳೆ ಮೊದಲೇ ಕುದ್ದಿತ್ತು, ಮುಲ್ಲಂಗಿನೂ ಕುದ್ದಾವ್ರಿ. ಇನ್ನೂ ಒಂದು ಸ್ವಲ್ಪ ಬ್ಯಾಳೆ ಬಿಸಿ ಇರ್ತದಲ್ಲ ರೀ, ಅದರೊಳಗೆ ಅದೆಲ್ಲ ಕರೆಕ್ಟಾಗಿ ಬಿಡ್ತೈತೆ. ಅಲ್ಲೇ ಬರೋಬ್ಬರಿ ಆಗ್ಯದ ನೋಡಿರಿ ಬ್ಯಾಳೆ. ಸಾಂಬಾರು ರೀ ಆ್ಯಕ್ಚುಲಿ, ಸಾರಿ, ನಮಗೆ ಬ್ಯಾಳೆ ಅಂದ್ರೆ ರೂಢಿ ಬಿದ್ದುಬಿಟ್ಟೈತಿ. ಮುಲ್ಲಂಗಿ ಸಾಂಬಾರು ರೀ. ಇದ್ರ ಜೊತೆ ಬಟನ್ ಇಡ್ಲಿ ಅಂದ್ರೆ ಭಾಳ ಸಣ್ಣದು ಇಡ್ಲಿ ಇರ್ತೈತಿ. ಇಡ್ಲಿ ಮಾಡೋಕೆ ಇರೋಣ್ರಿ. ಇವಾಗ ನೋಡಿರಿ, ಇಡ್ಲಿ ಡಬ್ಬಿದಾಗ ನೀರು ಹಾಕಿ ಒಲೆ ಮೇಲೆ ಇಟ್ಟೀನಿ ರೀ. ಇದು ಸಣ್ಣ ಪ್ಲೇಟ್ ಇಡ್ಲಿ ರೀ. ನೀವು ಇಡ್ಲಿ ಹಿಟ್ಟೇನು ರೆಡಿ ಮಾಡ್ಕೊಂಡಿರ್ತೀರಿಲ್ಲ ಮನ್ಯಾಗ, 3 ಗ್ಲಾಸ್ ರವಕ್ಕೆ 1 ಗ್ಲಾಸ್ ಉದ್ದಿನ ಬೇಳೆ ನೆನೆಸಿಟ್ಟು 2 ಸರ್ತಿ ಇಡ್ಲಿ ರವೆ ತೊಳೆದು ಅದಕ್ಕೆ ಉದ್ದಿನ ಹಿಟ್ಟು ಮಿಕ್ಸ್ ಮಾಡಿದ್ರೆ ಇಡ್ಲಿ ಹಿಟ್ಟು ರೆಡಿ ಆಗ್ತೈತೆ ರೀ. ಮುಂಜಾನೆ ಮೇಲೆ ಉಪ್ಪು ಹಾಕ್ಕೊಂಡು ಚಂದ ಕಲಿಸ್ಬೇಕು ಅದಕ್ಕೆ, ನೆಂದಿರೋ ಇಡ್ಲಿ ಹಿಟ್ಟಿಗೆ. ಇವು ಸಣ್ಣದು ಪ್ಲೇಟ್, ಸಣ್ಣದು ಇಡ್ಲಿ ಇಡಾಕತ್ತೀನಿ ರೀ ಪ್ಲೇಟ್ನಾಗ. ಏಕ್ದಮ್ ಮಸ್ತ್ ಇರ್ತದೆ ರೀ. ಒಂದು ಸರ್ತಿ ಮಾಡಿ ನೋಡಿರಿ. ಇದೇ ಸಾಂಬಾರು ಅನ್ನಕ್ಕೂ ಚಲೋ ಇರ್ತೈತಿ, ಜೋಳದ ರೊಟ್ಟಿಗೂ ಚಲೋ ಇರ್ತದೆ, ಮುದ್ದೆಗೂ ಚಲೋ ಇರ್ತದೆ. ಅಲ್ಟಿಮೇಟ್ ಆಗಿರ್ತದೆ ರೀ. ಟೇಸ್ಟ್ನಲ್ಲಿ ಯಾವುದನ್ನೇ ರೀತಿ ಏನಿಲ್ಲ, ಹೆಸರು ಇಡಂಗೆ ಇಲ್ಲರಿ, ಅಷ್ಟು ಮಸ್ತ್ ಇರ್ತೈತಿ.
ಇವಾಗೆಲ್ಲ 3 ಪ್ಲೇಟಿಗೆ ಇಡ್ಲಿ ಹಾಕಿನಿ. ಒಂದು ಸರ್ತಿ 72 ಇಡ್ಲಿ ಬರ್ತಾವೆ. ಇವಾಗ ಒಯ್ದಿದ್ದು ಸೀದಾ ಇಡ್ಲಿ ಡಬ್ಬಿಗೆ ಇಡೋಣ್ರಿ. ಇವಾಗ ಚಂದ ಒಂದು 8 ನಿಮಿಷ 9 ನಿಮಿಷ ಇದಕ್ಕೆ ಬೇಯಿಸ್ಬೇಕ್ರಿ. ಸಣ್ಣ ಉರಿ ಇಟ್ಟು ಕುದಿಯೋಕೆ ಇಡ್ಬೇಕ್ರಿ. ಇಡ್ಲಿನ ಸ್ಟೀಮ್ ಆಗಬೇಕದು ಚಲೋ ಹೊತ್ತಿನಾಗ. ಇಡ್ಲಿ ಚಂದ ಬೆಂದದ್ರಿ. ನೋಡೋಣ ತೆಗೆದು. ಕಮೆಂಟ್ ಮಾಡಿರಿ ಯಾರ್ಯಾರು ಮಾಡಕತ್ತೀರಿ, ಯಾರ್ಯಾರಿಗೆ ವಿಡಿಯೋ ಹೆಂಗೆ ಅನ್ಸೋದು ಅಂತ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ವಿಡಿಯೋನ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ವಿಡಿಯೋ ಎಲ್ಲೆಲ್ಲಿ ರೀಚ್ ಆಗ್ಲಕ್ಕತ್ತದಂತ ನಂಗೆ ತಿಳಿಸ್ರಿ. ನಿಮ್ಮ ಲೈಕ ನಿಮ್ಮ ಕಮೆಂಟ ನಂಗೆ ಭಾಳ ಖುಷಿ ಕೊಡ್ತೈತಿ ಮುಂದಿನ ವಿಡಿಯೋ ತರಕ್ಕೆ. ಇಡ್ಲಿ ಬೆಂದದ್ರಿ. ಇದು ಇಡ್ಲಿ ಯಾಕೆ ಕರ್ಕರಕ್ಕೆ ಅನಿಸ್ತೈತಿ ಅಂತಂದರೆ ಉದ್ದಿನ ಬೇಳೆ ಹೊಲ್ದಾಗ ಬೆಳೆದಿಂದದ್ರಿ. ಹೊಲ್ದಾಗ ಬೆಳೆದಿಂದ ನಾವು ಬ್ಯಾಳೆ ಮಾಡಿಸ್ಕೊಂಡಿರ್ತೀವಿಲ್ಲ ಅದು ಐತಿ. ಪೂರ್ತಿ ಪಾಲಿಶ್ ಆಗಿಲ್ಲ. ಅಲ್ಲೊಂದು ಸೊಪ್ಪಿ ಉಳ್ದದ್ರಿ ಉದ್ದಿನ ಬೇಳೆದ್ದು. ಅದು ಕರ್ರ ಕಾಣ್ಸಕತ್ತದ. ಅಂಗಡಿನಾಗಿಂದ ಉದ್ದಿನ ಬೇಳೆ ಅಲ್ರಿ. ಇವಾಗ ಗಂಗಾಳಕ್ಕೆ ಇಡ್ಲಿ ಹಾಕೋಣ. ನೋಡ್ರಿ ಎಷ್ಟು ಚಂದ ಬಂದವು. ಸಣ್ಣ ಸಣ್ಣದು ಇಡ್ಲಿ ರೀ ಇವು. ದೊಡ್ಡದು ಇದ್ದರೆ ದೊಡ್ಡದು ಮಾಡ್ಕೋಬೋದು. ಅದರ ಟೇಸ್ಟ್ ಮಾತ್ರ ಒಂದೇ ಇರ್ತೈತಿ. ನೋಡ್ರಿ ಮುಲ್ಲಂಗಿ ಸಾಂಬಾರು ಇಷ್ಟು ಮಸ್ತ್ ಇರ್ತದೆ ರೀ. ಒಂದು ಸರ್ತಿ ನೀವು ಪಕ್ಕ ಟ್ರೈ ಮಾಡಿನೇ ನೋಡಿರಿ. ಆಮೇಲೆ ನೀವು ಖಂಡಿತವಾಗಿ ನನಗೆ ಹೇಳ್ತೀರಿ ವಾಪಸ್ ಹೆಂಗೆ ಟೇಸ್ಟ್ ಭಾರಿ ಅದ ಅಂತ. ಮಾಡಿ ನೋಡಲೇಬೇಕು, ಅಷ್ಟು ಚಲೋ ಐತಿ. ನೋಡಿರಿ ಪೂರ್ತಿ ಡಿಪ್ ಮಾಡಿದ್ರೆ ಒಂದು ಇಡ್ಲಿ ಒಳಗೆ ಸಾಂಬಾರ್ನಾಗ ಅದ್ರ ಪೂರ್ತಿ ಹಿಡ್ಕೊಂಡು ಬಿಡ್ತದೆ ರೀ. ಒಂದು ತುತ್ತು ಇಡ್ಲಿ ಒಂದು ಮುಲ್ಲಂಗಿ ಸಾಂಬಾರು ಜೊತೆ ತಿಂದ್ರೆ ಇಷ್ಟು ಖತರ್ನಾಕ್ ಟೇಸ್ಟ್ ಇರ್ತದೆ. ತಿಂದ ಮೇಲೆ ಗೊತ್ತಾಗ್ತದೆ ರೀ ಅದು. ಅಷ್ಟು ಮಸ್ತ್ ಇರ್ತೈತಿ. ಟ್ರೈ ಮಾಡಿರಿ. ರಾಮನವಮಿದ್ದು ನಿನ್ನೆ ನಾವು ರಾಮನವಮಿ ದರ್ಶನಕ್ಕಂತ ರಾಯರ ಮಠಕ್ಕೆ ಹೋಗಿದ್ವಿ. ಮುಂದಿನ ವಿಡಿಯೋಸ್